ಕ್ಲಿಯರೇ 5 ವೈಟ್ ಪಾಯ್ಸಸ್. ನೀವು ಬೆಳಗ್ಗೆ ಎದ್ದು ಕಾಫಿ ಟೀ ಕುಡಿತೀರಾ, ಕೆಲವರು ಹಾಲು ಕುಡಿತಾರೆ. ಅದಕ್ಕೇನು ಹಾಕ್ಕೊಳ್ತೀರಾ? ತಿಂಡಿಗೆ ಏನು ತಿಂತೀರಾ? ಮಧ್ಯಾಹ್ನ ಒಳ್ಳೊಳ್ಳೆ ರೈಸ್ ಬಾತ್ ಮಾಡ್ಕೊಂಡು ತಿಂತೀರಾ, ಇಲ್ಲ ಮೊಸರನ್ನ ಮಜ್ಜಿಗೆನಂತ ರೈಸ್ ಚೆನ್ನಾಗಿ ಬಾರಿಸ್ಬಿಡ್ತೀರ. ನೈಟು ತಿಂಡಿಯನ್ನು ನಿಮ್ಮ ನಾನಂತೆ ಪರೋಟ ಅಂತೆಲ್ಲ ಚೆನ್ನಾಗಿ ತಿಂತೀರ. 5 ಪಾಯ್ಸನ್ಸ್ ನಿಮ್ಗೆ ಗೊತ್ತಿಲ್ಲದೇ ನೀವು ಪ್ರತಿನಿತ್ಯ ವೈಟ್ ಪಾಯ್ಸನ್ಸ್ ಅದನ್ನು ನೀವು ಉಪಯೋಗಿಸ್ತಿರ್ತೀರ. ಅದು ಹೇಗೆ ಆರೋಗ್ಯಕ್ಕೆ ಮಾರಕ, ಡಯಾಬಿಟಿಸವ್ರಿಗೆ ಏನು ತೊಂದರೆ ಆಗುತ್ತೆ, ಬಾಡಿ ವೆಯ್ಟಿಂಗ್ ಜಾಸ್ತಿ ಆಗುತ್ತೆ, ಬಾಡಿ ಇನ್ಫ್ಲಮೇಷನ್ ಯಾಕಾಗುತ್ತೆ ಅಂದರೆ ಈ ವಿಡಿಯೋದಲ್ಲಿ ಪೂರ್ತಿ ವಿವರವಾಗಿ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ. 420ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ವಾರಕ್ಕೆ 3 ವಿಡಿಯೋ ರಿಲೀಸ್ ಮಾಡ್ತಿರ್ತೀನಿ. ತಪ್ಪದೇ ವಿಡಿಯೋ ನೋಡಿ, ಲೈಕ್ ಮಾಡಿ, ಮರದೇ ಬಟನ್ ಒತ್ತಿ, ಮರದೇ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ. ನಂಬರ್ 1 ಕಲ್ಪ್ರಿಟ್ ಏನಂದರೆ ವೈಟ್ ಶುಗರ್, ಅದರಲ್ಲೂ ರಿಫೈನ್ಡ್ ಶುಗರ್ ಅಂತ ಬರುತ್ತೆ. ನಿಮ್ಗೆ ಗೊತ್ತಿದೆಯಲ್ಲ, ಸಕ್ಕರೆ ಎಲ್ಲದಕ್ಕೂ ಉಪಯೋಗಿಸ್ಕೊತಾ ಇರ್ತೀವಿ ನಾವು ಅಲ್ವಾ. ಸಕ್ಕರೆನ ಕಾಫಿ ಟೀಗೆ ಹಾಕ್ತೀವಿ, ಹಾಲ್ಗೆ ಹಾಕ್ಕೊಳ್ತೀವಿ, ಜ್ಯೂಸ್ಗೆ ಹಾಕ್ಕೊಳ್ತೀವಿ, ಮತ್ತು ಸ್ವೀಟ್ಸ್ಗೆಲ್ಲ ಹೆಚ್ಚೆತ್ತವಾಗಿ ಸಕ್ಕರೆ ಹಾಕಿರ್ತೀವಿ ಅಲ್ವಾ. ಸೊ ಶುಗರಿಂದ ಎಷ್ಟೊಂದು ಸ್ವೀಟ್ಸ್ ತೊಗೊಳ್ತೀವಿ, ಸ್ವೀಟ್ಸ್ ಮಾಡಿ ತಿನ್ಕೊಳ್ತೀವಿ, ಜಾಮೂನ್ ಆಗಲಿ ಮೈಸೂರು ಪಾಕ್ ಸ್ವೀಟ್ ಹಾಕ್ತೀವಿ ಶುಗರು. ಸೊ ಶುಗರು ನಂಬರ್ 1 ವೈಟ್ ಕಲ್ಪ್ರಿಟ್. ನಿಮ್ಗೆ ಗೊತ್ತಿರೋಂಗೆ ಡಯಾಬಿಟೀಸ್, ಎಸ್ಪೆಷಲಿ ಡಯಾಬಿಟೀಸ್ ಯಾರಿಗಿದೆಯಲ್ಲ, ಮಧುಮೇಹ, ಅವ್ರಿಗೆ ಸಡನ್ನಾಗಿ ಪೀಕ್ ಮಾಡಿಬಿಡುತ್ತೆ ಶುಗರ್ ಲೆವೆಲ್ನ. ಆ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬ ಜಾಸ್ತಿ ಇದ್ದಂಗೆ ಸಡನ್ನಾಗಿ ಪೀಕ್ ಲೆವೆಲ್ ಆಗಿಬಿಡುತ್ತೆ, ಮತ್ತು ಬರ್ತಾ ಕಡನ್ನಾಗಿ ಫಾಲೋ ಆಗಿಬಿಡುತ್ತೆ. ಸೊ ಪೀಕ್ ಲೆವೆಲ್ ಆದಾಗಲೇ ನಿಮಗೆ ಡಯಾಬಿಟೀಸ್ ವೇರಿಯೇಷನ್ ಆಗುವಂಥದ್ದು. ಡಯಾಬಿಟೀಸ್ ಬಂದರೆ ಎಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಡಯಾಬಿಟೀಸ್ ಬರದೇ ಥರ ಏನು ಮಾಡಬೇಕು, ಡಯಾಬಿಟೀಸ್ ಬರೋಕ್ಕೆ ಮುಂಚೆ ಪ್ರೀ ಸಿಂಪ್ಟಮ್ಸ್ ಏನಂತ ಒಂದು ವೀಡಿಯೋ ಮಾಡಿ, ದಯವಿಟ್ಟು ತಾವು ವೀಡಿಯೋ ನೋಡಿ ಗೆಳೆಯರೆ. ಡಯಾಬಿಟೀಸ್ ನಿಮ್ಗೆ ಗೊತ್ತೇ ಕಾಮನ್ ಆಗಿದೆ. ಸೊ ಹಂಗೆ ಡಯಾಬಿಟೀಸರು ದಯವಿಟ್ಟು ಈ ವೈಟ್ ಶುಗರ್ನ ನಂಬರ್ 1 ಕಲ್ಪ್ರಿಟ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಜೊತೆ ಬಾಡಿ ವೆಯ್ಟ್ ಜಾಸ್ತಿ ಮಾಡುತ್ತೆ, ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ. ಸೊ ಇಷ್ಟು ರೀತಿ ಎಲ್ಲ ಬಾಡಿ ವೆಯ್ಟ್ ಒಬ್ಯಾಸಿಟಿ ಜಾಸ್ತಿ ಆಗುತ್ತೆ ನೀವು ಶುಗರ್ ಕನ್ಸ್ಯೂಮ್ ಮಾಡಿದಷ್ಟಲ್ವಾ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಡಯಾಬಿಟೀಸ್ ಇರೋರಿಗೂ ಭಾಳ ತೊಂದರೆ. ಹಾಗಾಗಿ ಶುಗರ್ನ ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು ಗೆಳೆಯರೆ. ಸೊ ಎಸ್ಪೆಷಲಿ ನಿಮಗೆ ಶುಗರ್ ಬದಲು ಆಲ್ಟರ್ನೇಟಿವ್ ಏನಿದೆ ಡಾಕ್ಟರ್ ಅಂತ ಕೇಳ್ಬೋದು ನೀವು ನೋಡಿ. ಎಸ್ಪೆಷಲಿ ನಿಮಗೆ ಖರ್ಜೂರ, ಅದರಲ್ಲಿ ಶುಗರ್ ಇರುತ್ತೆ. ಖರ್ಜೂರ ಪೌಡ್ರ್ ಮಾಡ್ಕೊಂಡು ಹಾಲು ಬೇಯಿಸ್ಕೊಂಡು ಕೊಡ್ಬೋದು, ಸ್ವೀಟ್ನರು. ಮತ್ತು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಎಷ್ಟೊಂದು ಬರುತ್ತೆ, ಕೇರ್ಫುಲ್ಲಾಗಿ ಅದನ್ನು ನೋಡ್ಕೊಳ್ಳಿ. ಜೊತೆಗೆ ಹನಿ, ಜೇನುತುಪ್ಪ ಬರುತ್ತೆ, ಅದು ಕೂಡ ಅಷ್ಟೇ. ಇದರಲ್ಲೆಲ್ಲ ಲೋ ಗ್ಲೈಸಿಮಿಕ್ ಇಂಡೆಕ್ಸ್. ಬನಾನ, ಅದರಲ್ಲೂ ಕೂಡ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ. ಜೊತೆಗೆ ಇದು ನಮಗೆ ಸ್ವೀಟ್ ಕೂಡ ಕೊಡುತ್ತೆ. ಸೊ ಹಾಗಾಗಿ ಈ ರೀತಿಯ ಒಂದು ಆಲ್ಟರ್ನೇಟಿವ್ ವೈಟ್ ಶುಗರ್ಗೆ ಉಪಯೋಗಿಸೋದು ಭಾಳ ಒಳ್ಳೆಯದು. ಯಾಕೆಂದರೆ ಶುಗರ್ ಅಂತಂದರೆ ಗೊತ್ತಿಗೆ ಎಸ್ಪೆಷಲಿ ರಿಫೈನ್ಡ್ ಶುಗರ್ ಭಾಳಷ್ಟು ತೊಂದರೆ ಮಾಡೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ವೈಟ್ ಶುಗರ್ನ ಅವಾಯ್ಡ್ ಮಾಡಿ. ಎಸ್ಪೆಷಲಿ ಬಾಡಿ ವೆಯ್ಟ್ ಕಡಿಮೆ ಮಾಡೋರು ಒಬ್ಬರು ಪೇಷಂಟ್ ಇದ್ದಾರೆ, ಸರ್ ಎಲ್ಲ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ವೆಯ್ಟ್ ಕಡಿಮೆ ಆಗ್ತೀರಾ ಅಂತ. ಅವ್ರಿಗೆ ಎಷ್ಟು ಶುಗರ್ ಅವಾಯ್ಡ್ ಮಾಡೋಕ್ಕಿಲ್ಲ. ಇನ್ನು ಕಾಫಿ ಟೀ ಶುಗರ್ಲೆಸ್ ಕೂಡ ಶುರು ಮಾಡಿದ್ರು, ಕಾಫಿ ಟೀ ಅವಾಯ್ಡೇ ಮಾಡಿಬಿಟ್ರು. ಶುಗರ್ನ ಐಟಮ್ಸ್ ಏನೇನಿದೆ ಆದಷ್ಟು ಕಡಿಮೆ ಮಾಡೋದು, ಹೆಚ್ಚು ಅವಾಯ್ಡೇ ಮಾಡಿಬಿಟ್ರು. ಅವೆಲ್ಲ ಮಾಡಿದಾಗ ಒಂದು ಕೈಸನ್ ಸ್ಮಾಲ್ ಥಿಂಗ್ಸೇ ಕೊಂಟಾಗಲ್ಲ ಅಲ್ವಾ. ನೀನೇ ಕುಡಿದ್ರಲ್ಲ ಅಂತೀವಿ, ಏನು ಸರ್ 2 ಸ್ಪೂನ್ ಶುಗರ್ ಕುಡಿತೀವಿ ಅಷ್ಟೇ, ಏನಾಗುತ್ತೆ ಕಾಫಿಲಿ ಒಂದ್ಸಲಿ ಬೆಳಗ್ಗೆ ಒಂದ್ಸಲಿ ನೈಟ್ ಅಷ್ಟೇ ಕುಡಿತೀವಿ ಅಂತಾರೆ. ಸೊ 2 ಸ್ಪೂನ್ ಆ್ಯಡ್ ಆದರೆ ಎಷ್ಟು ಸ್ಪೂನ್ ಆಗುತ್ತೆ ಲೆಕ್ಕ ಹಾಕ್ತೀನಿ ಅಲ್ವಾ. ಸೊ ಹಾಗಾಗಿ ವೈಟ್ ಶುಗರ್ನ ಆದಷ್ಟು ಶುಗರ್ ಅಂತ ಅವಾಯ್ಡ್ ಮಾಡೋದು ಒಳ್ಳೆಯದು. ಮತ್ತು ಬಾಡಿ ವೆಯ್ಟ್ ಯಾರು ಕಡಿಮೆ ಮಾಡ್ಬೇಕು ಅಂತೀರಾ, ಒಬೆಸಿಟಿ ಯಾರಿಗಿದೆ ಅವರು ಕೂಡ ದಯವಿಟ್ಟು ಶುಗರ್ನ ಅವಾಯ್ಡ್ ಮಾಡಿಕೊಳ್ಳಿ. ನಂಬರ್ 2 ಕಲ್ಪ್ರಿಟ್ಟು ಸಾಲ್ಟ್, ಅದರಲ್ಲೂ ರಿಫೈನ್ಡ್ ಸಾಲ್ಟ್ ಅಂತ ಬರುತ್ತೆ. ಸೊ ಸಾಲ್ಟ್ ಗೊತ್ತೇ, ಉಪ್ಪನ್ನ ನಿಮ್ಗೆ ಗೊತ್ತಿದೆ ಅಲ್ವ. ಒಂದು ನಾನು ಏನಪ್ಪ ಅಂದರೆ ಉಪ್ಪನ್ನ ರುಚಿಗೆ ತಕ್ಕಷ್ಟು ಬಳಸಿ ಅಂತ. ಕೆಲವರು ರುಚಿಗೆ ತಕ್ಕಷ್ಟು ಬಳಸಲ್ಲ, ಎಕ್ಸಸ್ ತಿನ್ಬಿಡ್ತಾರೆ ನೋಡಿ. ಮೊಸರನ್ನ ನೀವು ಉಪ್ಪು ಹಾಕ್ಕೊಂಡೆ ತಿನ್ನಬೇಕು ಅಂತೇನಿಲ್ಲ, ಹಾಗೆ ತಿನ್ಬೋದು, ಬಟ್ ಉಪ್ಪು ಹಾಕ್ಕೊಳ್ತೀವಿ. ಅದು ಸ್ವಲ್ಪ ಪ್ರಮಾಣದಲ್ಲಿ. ಸಾರನ್ನ ಸಪ್ಪೆ ತಿನ್ನಿ ಅಂತ ಹೇಳಿದೆ. ಎಸ್ಪೆಷಲಿ ಯಾರಿಗೆ ನಿಮಗೆ ಹೈಪರ್ ಟೆನ್ಷನ್ ಇದೆಯಲ್ಲ, ಬಿ ಪಿ ಜಾಸ್ತಿ ಇರೋರಿಗೆ ನಾವು ಸಾಲ್ಟ್ನ ರೆಸ್ಟ್ರಿಕ್ಟ್ ಮಾಡಿ ಅಂತೀವಿ. ಎಸ್ಪೆಷಲಿ ಅಲೋಪತಿಲಿ 2ಕ್ಕೆ ನಾವು ರೆಸ್ಟ್ರಿಕ್ಷನ್ಸ್ ಹೇಳುವಂಥದ್ದು. ಒಂದು ಡಯಾಬಿಟೀಸ್ ಶುಗರ್ ಅವಾಯ್ಡ್ ಮಾಡಿ ಅಂತೀವಿ, ಬಿ ಪಿ ಅವ್ರಿಗೆ ಸಾಲ್ಟ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಅಲ್ವಾ. ಸೊ ಅದರಲ್ಲಿ ರಿಫೈನ್ಡ್ ಸಾಲ್ಟ್ ಎಕ್ಸಸ್ ತೊಗೊಳ್ಳೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಯೋಚನೆ ಮಾಡೋದು ನೋಡಿ. ಸಾಲ್ಟ್ ಎಕ್ಸ್ಟ್ರಾ ತೊಗೊಂಡಷ್ಟು ಬಾಡಿಲಿ ವಾಟರ್ ರಿಟೆನ್ಷನ್ ಜಾಸ್ತಿ ಆಗುತ್ತೆ. ಬಾಡಿ ವಾಟರ್ ರಿಟೆನ್ಷನ್ ಜಾಸ್ತಿ ಆಯಿತು ಅಂದರೆ ಹಾರ್ಟ್ಗೆ ಲೋಡ್ ಆಗುತ್ತೆ, ಕಿಡ್ನಿಗೂ ಪ್ರಾಬ್ಲಮ್ ಆಗ್ಬೋದು. ಸೊ ಈ ರೀತಿಯ ಸಮಸ್ಯೆಗಳಾಗೋದ್ರಿಂದ ಎಲ್ಲ ಕಾಂಪ್ಲಿಕೇಶನ್ಸ್, ನಿಮಗೆ ಡಯಾಬಿಟೀಸ್ ಜಾಸ್ತಿ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು ಗೊತ್ತಿದೆ. ಬ್ಲಡ್ ಪ್ರೆಷರ್ ಜಾಸ್ತಿ ಆಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ, ಸ್ಟ್ರೋಕ್ ಆಗೋ ಚಾನ್ಸ್ ಇರುತ್ತೆ. ಕಿಡ್ನಿ ಪ್ರಾಬ್ಲಮ್ ಆದರೆ ಕಿಡ್ನಿಗೆ ಓವರ್ ಸ್ಟ್ರೈನ್ ಆಗುತ್ತೆ. ಸಾಲ್ಟ್ ಜಾಸ್ತಿ ಇದ್ದಷ್ಟು ಅದಕ್ಕೆ ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್. ಸೊ ಹಾಗಾಗಿ ಎಸ್ಪೆಷಲಿ ಹೈಪರ್ ಟೆನ್ಷನವರು, ಬಿ ಪಿ ಇರೋ ಆದಷ್ಟು ಸಾಲ್ಟ್ನ ಭಾಳಷ್ಟು ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ಸೊ ಹಾಗಾಗಿ ಹೆಲ್ತಿಯಾಗಿರೋ ನಿಮ್ಗೆ ಎಷ್ಟು ಬೇಕಷ್ಟು ಪ್ರಮಾಣದ ಉಪ್ಪು. ಎಕ್ಸ್ಟ್ರಾ ಸಾಲ್ಟ್ ಎಲ್ಲಿ ಬರುತ್ತೆ ಸರ್ ಅಂತಂದರೆ ಉಪ್ಪಿನಕಾಯಲ್ಲಿ ಎಕ್ಸ್ಟ್ರಾ ಉಪ್ಪು ಹಾಕಿದ್ದೆಲ್ಲ ನಮ್ಮ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡಿದಾಗ ಉಪ್ಪಿನಕಾಯಿ ಇರುತ್ತೆ. ಎಕ್ಸ್ಟ್ರಾ ಚಿಪ್ಸ್ ತಿಂತೀರಾ, ಚಿಪ್ಸ್ ಹೆಚ್ಚು ಉಪ್ಪಿನಿಂಗೆ ಹಾಕ್ಬಿಟ್ಟಿದೆ ಡೈರೆಕ್ಟ್ ಅಲ್ವಾ ಅದು. ಮತ್ತು ಕೆಲವು ಯಾವುದು ನಿಮ್ಮದು ಶೇಖರಣೆ ಮಾಡಿ ಬಂದಿರುತ್ತೆ, ಪ್ಯಾಕೆಡ್ ಫುಡ್ ಬಂದಿರುತ್ತೆ, ಅಲ್ಲೆಲ್ಲ ಸಾಲ್ಟ್ ಎಕ್ಸ್ಟ್ರಾ ಇರುತ್ತೆ. ನಿಮಗೆ ಏನು ಚಿಪ್ಸ್ ತೊಗೊಳ್ಬೋದು ಅಥವಾ ನಿಮ್ಮ ಫಿಂಗರ್ ಚಿಪ್ಸ್ ತೊಗೋಬೋದು, ಅವುಗಳೆಲ್ಲ ಎಕ್ಸ್ಟ್ರಾ ಸಾಲ್ಟ್ ಇರುತ್ತೆ. ಸೊ ಎಕ್ಸ್ಟ್ರಾ ಸಾಲ್ಟ್ ಎಲ್ಲೆಲ್ಲ ಹಾಕಿರ್ತಾರಲ್ಲ
ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಎಕ್ಸ್ಟ್ರಾ ಸಾಲ್ಟು ಎಸ್ಪೆಷಲಿ ನಿಮಗೆ ಯಾರಿಗೆ ಬಿ ಪಿ ಇರೋರಿಗೆ ಭಾಳಷ್ಟು ತೊಂದರೆ ಆಗುತ್ತೆ. ಸೊ ಹಾಗೆ ಎಕ್ಸ್ಟ್ರಾ ಸಾಲ್ಟ್ನ ಆದಷ್ಟು ಅವಾಯ್ಡ್ ಮಾಡಿ. ನೋಡಿ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಲ್ವಾ. ನಮ್ಮ ಆರೋಗ್ಯ ನಮ್ಮ ವೈಯಕ್ತಿಕ ಜವಾಬ್ದಾರಿ, ನನ್ನ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ಗೊತ್ತಿದ್ದು ಯಾಕೆ ತಪ್ಪು ಮಾಡಬೇಕು ಅಲ್ವಾ. ಸೊ ಹಾಗಾಗಿ ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಯಾರಿಗೆ ಬಿ ಪಿ ಇದೆ, ಬ್ಲಡ್ ಪ್ರೆಷರ್ ಇದೆ, ಅಲ್ಲಿ ದಯವಿಟ್ಟು ಆದಷ್ಟು ನೀವು ಸಾಲ್ಟ್ನ ಕಡಿಮೆ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಒಂದು ಅದ್ರ ಬದಲು ಆಲ್ರೆಡಿ ಸೀ ಸಾಲ್ಟ್ ಅಂತ ಬರುತ್ತೆ, ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಬರುತ್ತೆ, ಅದು ಅನ್ರಿಫೈನ್ಡ್. ಅವುಗಳಲ್ಲಿ ಸ್ವಲ್ಪ ಈ ರೀತಿಯ ಸಾಲ್ಟ್ನ ಅಂಶ ಸ್ವಲ್ಪ ಕಡಿಮೆ ಇರೋದ್ರಿಂದ ಅವುಗಳನ್ನ ಉಪಯೋಗಿಸ್ಕೊಳ್ಳೋದು ಭಾಳ ಅನುಕೂಲಕಾರಿ. ಸ್ವಲ್ಪ ದಿನ ಅಭ್ಯಾಸ ಆಗಿಬಿಟ್ರೆ ನಿಮಗೆ ಸಾಲ್ಟ್ ಬೇಕಾಗುತ್ತೆ ಅನ್ಸೋದೇ ಇಲ್ಲ ರುಚಿಗೆ ಅಲ್ವಾ. ಸೊ ಹಾಗಾಗಿ ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯ. ನನಗೊಬ್ಬರು ಪೇಷಂಟ್ ಕಮೆಂಟ್ ಮಾಡಿದ್ರು, ಏನು ಡಾಕ್ಟ್ರ್ ಇದನ್ನು ತಿನ್ಬಿಡಿ ಬಾಯಿಗೆ ಮಣ್ಣು ತಿನ್ಬೇಕಂತ ಕೇಳಿದ್ರು. ನೋಡಿ, ಯೋಚನೆ ಮಾಡಿ, ನಾನು ಎಷ್ಟೊಂದು ಜನ ಪೇಷಂಟ್ಸ್ ನೋಡ್ತಾ ಇದ್ದೀನಿ. ಮೊನ್ನೆ ಕೂಡ ಹೋದ್ವಾರ ಕೂಡ ಒಂದು ಪೇಷಂಟ್ ನೋಡಿದೆ, ಯಂಗ್ ಪೇಷಂಟು, 41-42 ವರ್ಷ, ಕಿಡ್ನಿ ಪ್ರಾಬ್ಲಮ್ ಆಗಿದೆ. ಅಫ್ಕೋರ್ಸ್ ಕ್ರಾನಿಕ್ ಆಲ್ಕೋಹಾಲ್ ಇದ್ದ ಎಲ್ಲ ಪ್ರಾಬ್ಲಮ್ ಇತ್ತು, ಡಯಾಬಿಟೀಸ್ ಇತ್ತು, ಕರೆಕ್ಟಾಗಿ ಕಂಟ್ರೋಲ್ ಮಾಡಲಿಲ್ಲ. ಏನಾಗುತ್ತೆ ಅರ್ಲಿ ಸ್ಟೇಜಲ್ಲಿ ಡಯಾಬಿಟೀಸಲ್ಲಿ ಆಗಲಿ ಹೈಪರ್ ಟೆನ್ಷನ್ ನಿಮ್ಗೆ ತೊಂದರೆ ಗೊತ್ತಾಗಲ್ಲ. ತಿಂತಾ ಇದ್ದೀನಿ ಸರ್ ಏನಾಗುತ್ತೆ ಸುಮ್ಮನೆ ಎದುರಿಸ್ತಾರೆ ಡಾಕ್ಟ್ರು ಹಾಗೆ ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಲ್ಲಿ 40 ವರ್ಷ 35 ವರ್ಷ 30 ವರ್ಷಕ್ಕೆ ಜೀವ ಕಳ್ಕೊತಾರೆ. ರೀನಲ್ ಫೇಲ್ಯೂರ್, ಕಿಡ್ನಿ ಫೇಲ್ಯೂರ್ ಆಯಿತು, ಡಯಾಲಿಸಿಸ್ ಮಾಡಬೇಕು, 1 ವರ್ಷ 2 ವರ್ಷ 3 ವರ್ಷ ಬದುಕ್ತಾರೆ. ಸಿಕ್ಕಾಡು ದುಡ್ಡು ಖರ್ಚಾಗುತ್ತೆ, ಮಾನಸಿಕಕ್ಕೂ ಹೋಗ್ತಾರೆ, ದೈಹಿಕಕ್ಕೂ ಕುಗ್ದೋಗ್ತಾರೆ, ಕೊನೆಗೆ ಸಾವನ್ನು ಅನುಭವಿಸ್ತಾರೆ. ಸೊ ಮಣ್ಣು ತಿನ್ನೋದಲ್ಲ, ಕೊನೆಗೆ ಮಣ್ಣು ಹಾಕಬೇಕಾಗತ್ತೆ. ನೋಡಿ, ನಾವು ವೈದ್ಯರು ನಿಮಗೆ ಮುನ್ನೆಚ್ಚರಿಕೆ ಕೊಡೋದು ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳೋದು ಹೊರತು ನಿಮ್ಗೆ ಎದುರಿಸೋದಾಗಲಿ ಬೆದರಿಸೋದಾಗಲಿ ಅಂತಲ್ಲ. ನೀವೇ ನೋಡಿರ್ತೀರ ಕಣ್ಣಾರೆ, ಅದೇನಾಗುತ್ತೆ ನಿಮಗೆ ಗೊತ್ತಿರಲ್ಲ. ನಾವಾದರೆ ವೈದ್ಯರು ಪ್ರತಿನಿತ್ಯ ಅದೇ ಕೇಸ್ಗಳು ನೋಡ್ತಿರ್ತೀವಿ, ಹಾಗೆ ನಮ್ಗೆ ಗೊತ್ತಿರುತ್ತೆ ಕಾಂಪ್ಲಿಕೇಶನ್ ನಮ್ಮ ಕಣ್ಮುಂದೆ ನಿಲ್ಲುತ್ತೆ. ಯಾವುದೇ ಒಂದು ಪೇಷಂಟು ಡಯಾಬಿಟೀಸ್ ಕಂಟ್ರೋಲ್ ಇಲ್ಲ ಅಥವಾ ಬಿ ಪಿ ಕಂಟ್ರೋಲ್ ಇಲ್ಲ, ನಮ್ಗೆ ಗೊತ್ತಿರುತ್ತೆ ಏನೇನು ಕಾಂಪ್ಲಿಕೇಶನ್ಸ್ ಅಥವಾ. ಹಾಗಾಗಿ ನಾವು ಸ್ಟ್ರಿಕ್ಟಾಗಿ ಹೇಳ್ತೀವಿ, ಅಟ್ಲೀಸ್ಟ್ ಈ ಥರ ಕಾಯಿಲೆ ಇರೋರು, ಆಲ್ರೆಡಿ ಕಾಂಪ್ಲಿಕೇಶನ್ ಆಗಿರೋರು ಅಥವಾ ಆಗ್ತಾ ಇರೋರು ದಯವಿಟ್ಟು ನಾನು ಹೇಳಿದ್ದನ್ನು ಫಾಲೋ ಮಾಡಿ. ನಿಮ್ಮ ಒಳ್ಳೆದಕ್ಕೆ ಹೇಳೋದು, ನೀವು ಮಣ್ಣಾಗಬಾರ್ದು ಅಂತ ಹೇಳೋದು, ಮಣ್ಣು ತಿನ್ನಬೇಕಂತ ಕೇಳಬೇಡಿ. ನಂಬರ್ 3ನೇ ಕಲ್ಪ್ರಿಟ್ ಅಂದರೆ ಮೈದಾ ಅಲ್ವಾ. ಮೈದಾ ನೀವು ಗೊತ್ತೇ ಇರುತ್ತೆ, ಯಥೇಚ್ಛವಾಗಿ ಬಳಸ್ತಿರ್ತಾರೆ ಎಲ್ಲ ಕಡೆ, ಎಸ್ಪೆಷಲಿ ಬೇಕ್ರಿಲಿ, ನಿಮ್ಮ ಪಿಜ್ಜಾದಲ್ಲಿ, ಆಮೇಲೆ ಈ ರೀತಿ ಐಟಮ್ಸ್ ಏನಿದೆಯಲ್ಲ ಮೈದಾ ಯಥೇಚ್ಛವಾಗಿ ಬಳಸ್ತಿರ್ತಾರೆ. ಸೊ ಈಗ ನೀವು ಹೋಟ್ಲಿಗೆ ಹೋಗಿ ನಾರ್ತ್ ಇಂಡಿಯನ್ ಆರ್ಡರ್ ಮಾಡ್ತೀವಿ, ಅದರಲ್ಲೂ ಕೂಡ ಮೈದಾ ಇರುತ್ತೆ. ಬೇಕರಿ ಐಟಮ್ಸಲ್ಲಿ ಅಲ್ವಾ, ವೈಟ್ ಬ್ರೆಡ್ಡಲ್ಲಿ ಇನ್ನೆಷ್ಟೊಂದು ಐಟಮ್ಸ್ ಮಾಡ್ತಾರೆ, ನಿಮ್ಗೆ ಗೊತ್ತಿರುತ್ತೆ, ಅದರಲ್ಲೆಲ್ಲ ಮೈದಾ ಯಥೇಚ್ಛವಾಗಿ ಬಳಸ್ತಾರೆ. ಮೈದಾ ಏನಕ್ಕೆ ಸರ್ ಡೇಂಜರ್ ಅಂತ ನೋಡಿ, ಮೈದಾದಲ್ಲಿ ಏನು ನ್ಯೂಟ್ರಿಷನ್ ವ್ಯಾಲ್ಯೂ ಇಲ್ಲ. ಯಾಕೆಂದರೆ ವೀಟ್ ಇದೆಯಲ್ಲ, ಗೋಧಿ, ಅದರ ಹೊರಭಾಗ ಏನಿರುತ್ತಲ್ಲ ಹೊಟ್ಟು ಅಂತ ಹೇಳ್ತೀವಿ, ಆ ಹೊಟ್ಟನ್ನ ಒಡೆ ಜರ್ಮ್ ಅಂತ ಇರುತ್ತೆ, ಅದನ್ನೆರಡು ತೆಗೆದುಬಿಟ್ಟು ಉಳಿತಲ್ಲ ಸ್ಟಾಚಿ ಪೌಡ್ರಿ ಪಾಟ್, ಅದರಲ್ಲಿ ನಿಮಗೆ ಮೈದಾ ಮಾಡಿರ್ತಾರೆ. ಸೊ ಹಂಗೇನಾಗುತ್ತೆ, ಇಟ್ಸ್ ಡಿವೈಡ್ ಆಫ್ ಆಲ್ ಇಟ್ ನ್ಯೂಟ್ರಿಷನ್, ಮಿನರಲ್ಸ್ ಇರ್ಬೋದು, ವೈಟಮಿನ್ಸ್ ಇರ್ಬೋದು, ಫೈಬರ್ ಕಂಟೆಂಟ್ ಎಲ್ಲ ತೆಗೆದುಕೊಂಡಿರುತ್ತೆ, ಅವೇನೂ ಇರೋಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅಲ್ಲಿ ನ್ಯೂಟ್ರಿಟಿವ್ ವ್ಯಾಲ್ಯೂ ಇಲ್ಲ, ಮತ್ತು ಅದರಿಂದ ಪ್ರಾಬ್ಲಮ್ಸೇ ಜಾಸ್ತಿ. ಏನಕ್ಕೆ ಸರ್ ಪ್ರಾಬ್ಲಮ್ಸು ಅಂತಂತಂದರೆ, ನಿಮಗೆ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತೀವಿ, ಸಡನ್ನಾಗಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗಿಬಿಡುತ್ತೆ, ಹಂಗೆ ಡಯಾಬಿಟೀಸ್ವರೆಗೆ ತೊಂದರೆ, ಮತ್ತು ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ. ನಿಮ್ಗೆ ಹೇಳ್ತೀನಿ, ಬಾಡಿ ವೆಯ್ಟ್ ಜಾಸ್ತಿ ಆದ ತಕ್ಷಣ ಯಾವಾಗಲೂ ವೀಡಿಯೋದಲ್ಲಿ ಹೇಳ್ತಿರ್ತೀನಿ, ಎಲ್ಲ ಕಾಯಿಲೆಗೂ ಔತಣಕೂಟ ಅರಬಿಸಿ ಕಳಿಸ್ದಂಗೆ ಇನ್ವಿಟೇಷನ್. ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಥೈರಾಯ್ಡು, ನಾನು ಆರ್ಥೋಪೆಡಿಕ್ಸ್ ಸರ್ಜನು, ಮಂಡಿ ನೋವು, ಬೆನ್ನು ನೋವು, ಇಮ್ಡಿ ನೋವು ಎಲ್ಲ ಓವರ್ ವೇಟಿಂದ ಬರುವಂಥ ಕಾಯಿಲೆಗಳು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಪ್ರತಿಯೊಂದಷ್ಟು ಕೊಲೆಸ್ಟ್ರಾಲು, ನನಗೆ ವೆಯ್ಟ್ ಜಾಸ್ತಿ ಆಗುತ್ತೆ ಮೈದಾ ತಿನ್ನೋದ್ರಿಂದ. 3ನೇದು ಇನ್ಫ್ಲಮೇಟ್ರಿ ರಿಯಾಕ್ಷನ್ಸ್ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ. ಸೊ ಈ ರೀತಿಯ ನಾನಾ ರೀತಿಯ ತೊಂದರೆಗಳಿದೆ ಮೈದಾ ತಿನ್ನೋದರಿಂದ. ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ, ಡಯಾಬಿಟೀಸ್ ಕಂಟ್ರೋಲಿಗೆ ಬರಲ್ಲ, ನಾನಾ ರೀತಿಯ ತೊಂದರೆಗಳಿದೆ. ಸೊ ಹಾಗಾಗಿ ಮೈದಾನ ಇಟ್ಸ್ ಎನ್ ಫುಡ್ ವಿಚ್ ಈಸ್ ಮೈನಸ್ ನ್ಯೂಟ್ರಿಷನ್, ಅದೆಲ್ಲ ತೆಗೆದುಬಿಟ್ಟಿರ್ತಾರೆ, ಹೊಟ್ಟೆ ಇರ್ಬೋದು ಅದನ್ನೆಲ್ಲ. ಸೊ ಹಾಗೆ ಆ ಥರದ್ದು ಏಕೆ ನಾವು ಕನ್ಸ್ಯೂಮ್ ಮಾಡಬೇಕು ಅಲ್ವಾ. ಸೊ ಈ ರೀತಿಯ ಯಾವ್ಯಾವ ಮೈದಾದಲ್ಲಿ ಐಟಮ್ಸ್ ಇದೆ ನೀವು ಒಂದು ಲಿಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಆದಷ್ಟು ಹೋಲ್ ಗ್ರೈನ್ ಉಪಯೋಗಿಸೋದು, ಅದ್ರ ಬದಲು ಹೋಲ್ ಗ್ರೈನ್ ಗೋಧಿ ಹಿಟ್ಟು ಉಪಯೋಗಿಸ್ಕೋಬೋದು. ತೊಂದರೆ ಅದರಲ್ಲಿ ನಿಮಗೆ ಗೋಧಿ ಸಮೇತ ಮಾಡಿರುತ್ತೆ, ಹೊಟ್ಟು ಸಮೇತ ಇರುತ್ತೆ, ಜಂಪಾಟೆಲ್ಲ ಇರುತ್ತೆ, ಹಾಗಾಗಿ ಗೋಧಿ ಹಿಟ್ಟು ಉಪಯೋಗಿಸ್ಕೋಬೋದು. ಬೇರೆ ಬೇರೆ ಎಷ್ಟೊಂದು ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಎಷ್ಟೊಂದು ಅಕ್ಕಿ ಹಿಟ್ಟಿದೆ, ಅವನ್ನೆಲ್ಲ ಉಪಯೋಗಿಸ್ಕೋಬೋದು. ಆದಷ್ಟು ಮೈದಾನ ಅವಾಯ್ಡ್ ಮಾಡೋದು ಒಳ್ಳೆಯದುಗಳೇ. ಯಾಕೆಂದ್ರೆ ನಾನು ಹೇಳಿದಷ್ಟು ಇವೆಲ್ಲ ತೊಂದರೆಗಳಾಗೋ ಚಾನ್ಸ್ ಇರುತ್ತೆ. ಸೊ ಹಾಗೆ ಆದಷ್ಟು ಕ್ರಾನಿಕ್ ಡಿಸೀಸ್ ಕೂಡ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಎಸ್ಪೆಷಲಿ ಈಗಿನ ಕಾಲದ ಮಕ್ಕಳು ಪಿಜ್ಜಾ ಅಂತೆ, ಬರ್ಗರ್ ಅಂತ ಅವೆಲ್ಲ ತಿಂತಿರ್ತಾರೆ, ಅದರೆಲ್ಲ ಮೈದಾ ಅಂಶ ಇರುತ್ತೆ. ದಯವಿಟ್ಟು ಮೈದಾ ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಅದು ಒಂದು ವೈಟ್ ವಿಷಯ ಅನ್ನೋದನ್ನು ಮರಿಬೇಡಿ. ನಂಬರ್ 4 ಬಂದು ವೈಟ್ ರೈಸ್. ಏನು ಡಾಕ್ಟ್ರೇ ಅನ್ನ ತಿನ್ನಬೇಡಿ ಅಂತ ಹೇಳಿದ್ರೆ ಅಂತೀರಾ? ಹೌದು, ವೈಟ್ ರೈಸ್ ಎಸ್ಪೆಷಲಿ ಪಾಲಿಶ್ಡ್ ರೈಸ್ ಬರುತ್ತೆ ನೋಡಿ, ಅದರಲ್ಲೆಲ್ಲ ಪಾಲಿಷ್ ಮಾಡಿ ಮೇಲ್ಗಡೆ ಹೊಟ್ಟಿನ ಅಂಶ ಎಲ್ಲ ತೆಗೆದುಬಿಟ್ಟಿರ್ತಾರೆ. ಅನ್ಪಾಲಿಶ್ಡ್ ರೈಸ್ ಮಚ್ ಬೆಟರ್. ಅನ್ಪಾಲಿಶ್ಡ್ ರೈಸಲ್ಲಿ ಎಲ್ಲ ರೀತಿಯ ನ್ಯೂಟ್ರಿಷನ್ ಇರುತ್ತೆ, ವಿಟಮಿನ್ ಬಿ ಕಾಂಪ್ಲೆಕ್ಸು, ಮಿನರಲ್ಸ್, ಫೈಬರ್ಸ್ ಎಲ್ಲ ಯಥೇಚ್ಛವಾಗಿ ಸಿಗುತ್ತೆ. ಈ ಪಾಲಿಷ್ ಮಾಡಿದ ಅಕ್ಕಿಯಲ್ಲಿ ಅವೆಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ ಅಲ್ವಾ. ಸೊ ಹಾಗಾಗಿ ಏನಕ್ಕೆ ರೈಸು ತೊಂದರೆ ಸರ್ ಅಂತಂದರೆ, ಎಸ್ಪೆಷಲಿ ಡಯಾಬಿಟೀಸ್ ಇರೋರಿಗೆ, ಅದರಲ್ಲೂ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ, ಸಡನ್ನಾಗಿ ಪೀಕ್ ಆಗಿಬಿಡುತ್ತೆ ಶುಗರ್ ಲೆವೆಲು. ಸಡನ್ನಾಗಿ ಶುಗರ್ ಲೆವೆಲ್ ಜಾಸ್ತಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ, ಡಯಾಬಿಟೀಸ್ ಕಂಟ್ರೋಲಿಗೆ ಬರಲ್ಲ. ಸೊ ಡಯಾಬಿಟೀಸಿಂದ ಆಗಿರೋರಿಗೆ ರೈಸ್ನ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಹೇಳಿದೆ. ಯಾಕೆಂದರೆ ಇದೇ ಕಾರಣ, ಎಸ್ಪೆಷಲಿ ವೈಟ್ ರೈಸು. ಸೊ ವೈಟ್ ರೈಸ್ನ ಉಪಯೋಗಿಸೋದ್ರಿಂದ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್, ಅದು ಇಟ್ಸ್ ಅ ಪ್ಯಾಕ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಲ್ವಾ. ಸೊ ಹಾಗಾಗಿ
ನಿಮಗೆ ಶುಗರ್ ಕಂಟ್ರೋಲ್ ಬರೋಕ್ಕೆ ತೊಂದರೆ ಆಗುತ್ತೆ, ಮತ್ತು ವೆಯ್ಟ್ ಕೂಡ ಒಬೆಸಿಟಿ ಬರೋಕ್ಕೆ ಅವಕ್ಕೆಲ್ಲದಕ್ಕೂ ಒನ್ ಆಫ್ ದ ಕಾರಣ ರೈಸ್ ಅಂತ ಹೇಳ್ಬೋದು. ಸೊ ಹಾಗೆ ನಮ್ಮ ಸೌತ್ ಇಂಡಿಯಾದಲ್ಲಿ ಎಸ್ಪೆಷಲಿ ಅನ್ನ ಜಾಸ್ತಿ ಉಪಯೋಗಿಸ್ತೀವಿ. ಮುಂಚೆ ಎಲ್ಲ ಆದರೆ ಈ ಥರ ಇದೆಲ್ಲ ಇರ್ತಿರ್ಲಿಲ್ಲ ಅಲ್ವಾ, ಪಾಲಿಶ್ ರೈಸ್ ಇರ್ತಿಲ್ಲ, ಡೈರೆಕ್ಟಾಗಿ ಉಪಯೋಗಿಸ್ಕೊತೀವಿ. ಭತ್ತನ ತೆಗೆದುಬಿಟ್ಟು ಹಳ್ಳಿ ಅದನ್ನೇ ಉಪಯೋಗಿಸ್ಕೊತೀವಿ. ಆ ರೀತಿ ಉಪಯೋಗಿಸ್ಕೋದು ಒಳ್ಳೆ ಹೋಲ್ ರೈಸ್, ಅನ್ಪಾಲಿಶ್ಡ್ ರೈಸ್. ಎಸ್ಪೆಷಲಿ ಮಂಗಳೂರು ಅಂತ ಕಡೆ ಅಲ್ಲಿ ಬಾಯ್ಲ್ಡ್ ರೈಸ್ ಅಂತ ಬರುತ್ತೆ, ಅನ್ಪಾಲಿಶ್ಡ್ ರೈಸ್, ಅಂಥವೆಲ್ಲ ಭಾಳ ಒಳ್ಳೆಯದು. ಆದಷ್ಟು ನಿಮಗೆ ಪಾಲಿಶ್ಡ್ ಆಗಿರೋ ರೈಸ್ ಮತ್ತು ಪಾಲಿಶ್ಡ್ ಆಗಿರೋ ರೈಸಲ್ಲಿ ಮಾಡುವಂಥ ಐಟಮ್ಸ್ ಎಲ್ಲ ಏನೇನೋ ಮಾಡ್ತಿರ್ತಾರೆ, ಬಿಸಿಬೇಳೆ ಬಾತ್ ಅಂತೆ, ಪಲಾವ್ ಅಂತೆ, ಅದಂತೆ ಇದಂತೆ ಎಲ್ಲ. ಆದಷ್ಟು ಸ್ವಲ್ಪ ಅನ್ಪಾಲಿಶ್ಡ್ ರೈಸು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ಎಸ್ಪೆಷಲಿ ಡಯಾಬಿಟೀಸ್ ಅವರು, ಯಾರು ವೆಯ್ಟ್ ಕಂಟ್ರೋಲ್ ಮಾಡಬೇಕು ಅಂತೀರ ಅಂಥವ್ರಿಗೆಲ್ಲ ನೀವು ಅನ್ಪಾಲಿಶ್ಡ್ ರೈಸ್ನ ಉಪಯೋಗಿಸ್ರಿ. ಡೈರೆಕ್ಟ್ ಪಾಲಿಶ್ ಮಾಡೋ ರೈಸ್ನ ಉಪಯೋಗಿಸೋದು ಬೇಡ, ಅದರೆಲ್ಲ ನ್ಯೂಟ್ರಿಷನ್ಸು ಕಡಿಮೆ ಆಗಿಬಿಡುತ್ತೆ ಎಕ್ಸೆಪ್ಟ್ ಫಾರ್ ಕಾರ್ಬೋಹೈಡ್ರೇಟ್ಸ್. ಸೊ ಹಾಗಾಗಿ ನಿಮಗೆ ಯಾವ್ಯಾವ ನಿಮಗೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುವಂತಹ ಆಹಾರ ಪದಾರ್ಥಗಳು ಯಾವ್ದು ರೈಸ್ ಇದೆ ಅಂತ ಬಿಟ್ಟು ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ಗೆಳೆಯರೆ, 5ನೇದು ಹಾಲು. ಏನು ಡಾಕ್ಟ್ರೇ ಹಾಲೇ ಕುಡಿಬೇಡಿ ಅಂತ ಹೇಳ್ತಾ ಇದ್ದಾರೆ ಅಂತೀರಾ? ನೋಡಿ, ನಾನು ಆರ್ಥೋಪೆಡಿಕ್ ಸರ್ಜನ್ನು, ನಾವು ಕ್ಯಾಲ್ಶಿಯಂ ರಿಚ್ ಫುಡ್ನ ಎಲ್ಲರಿಗೂ ಅಡ್ವೈಸ್ ಮಾಡ್ತೀವಿ, ಹಾಲು ಕೂಡ ಅಡ್ವೈಸ್ ಮಾಡ್ತೀವಿ. ಕೆಲವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಇರುತ್ತೆ. ಹಾಲಲ್ಲಿ ಒಂದು ಕೇಸಿನ್ ಅಂತ ಒಂದು ಪ್ರೋಟೀನ್ ಇದೆ, ಅದು ಕೆಲವರಿಗೆ ಡೈಜೆಷನ್ ಆಗೋಲ್ಲ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಆ ಥರ ಡೈಜೆಷನ್ ಆಗದವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಗ್ಯಾಸ್ಟ್ರಿಕ್ ಆಗುವಂಥ, ಹೊಟ್ಟೆ ಬ್ಲೋಟಿಂಗ್ ಆಗುವಂಥದ್ದು, ಒಂಥರ ಅಲರ್ಜಿ ಥರ ಫೀಲಿಂಗ್, ಸುಸ್ತು ಆ ಥರ ಆಗುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಅಂಥ ಪೇಷಂಟ್ಸು ಲ್ಯಾಕ್ಟೋಸ್, ನಮಗೆ ಎಷ್ಟೊಂದು ಜನ ಪೇಷಂಟ್ ಬರ್ತಿರ್ತಾರೆ, ಅವ್ರ ಮನೇಲೆ 5 ಲೀಟ್ರ್ 10 ಲೀಟ್ರ್ 20 ಲೀಟ್ರೆಲ್ಲ ಹಾಲು ಅವರೇ ಎಮ್ಮೆದು ಹಸುದು ಕರಿತಿರ್ತಾರೆ, ಅವ್ರು ಮಾತ್ರ ಕುಡಿಯೋಲ್ಲ. ಇಲ್ಲ ನಾನು ಕುಡಿಯೋಕ್ಕಾಗಲ್ಲ, ಮನಸ್ಸಾಗಲ್ಲ, ವಾಂತಿ ಆದಂಗೆ ಆಗುತ್ತೆ, ವಾಕರಿಕೆ ಬರುತ್ತೆ, ಕುಡಿಯೋಕ್ಕಾಗಲ್ಲ ಅಂತಾರೆ. ಕೆಲವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಅಂಥವ್ರು ದಯವಿಟ್ಟು ಹಾಲನ್ನ ಉಪಯೋಗಿಸೋಕ್ಕಾಗಲ್ಲ. ಸೊ ಆ ಥರದ್ದು ಏನು ತೊಂದರೆ ಆದರೆ ಮಾಡ್ರೇಟಲ್ಲಿ ಉಪಯೋಗಿಸ್ತೀವಿ. ಎಸ್ಪೆಷಲಿ ಚೈಲ್ಡ್ಹುಡ್ಡಲ್ಲಿ, ಗ್ರೋಯಿಂಗ್ ಏಜಲ್ಲಿ ಪರವಾಗಿಲ್ಲ. ಅಡಲ್ಟ್ಹುಡ್ಡಲ್ಲಿ ಸ್ವಲ್ಪ ಮಿಲ್ಕ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಮಿಲ್ಕಲ್ಲಿ ಇರುವಂಥ ಕ್ಯಾಲ್ಶಿಯಂ ಐಟಮ್ಸು ಬೇರೆ ಯಥೇಚ್ಛವಾಗಿ ನಾನು ಹೇಳ್ತೀನಿ, ರಾಗಿ ಇಸ್ ಹೆಚ್ಚೆಸ್ಟ್ ಸೋರ್ಸ್ ಆಫ್ ಕ್ಯಾಲ್ಶಿಯಂ ಅಂತ, ರಾಗಿನ ಉಪಯೋಗಿಸ್ಕೋಬೋದು. ಸೊ ಅದ್ರ ಬದಲು ನಿಮ್ಮ ಕೋಕೋನಟ್ ಆಯಿಲ್ ಬರುತ್ತೆ, ಹಾಲು ಬದಲು ಕೋಕೋನಟ್ ಆಯಿಲ್ ಇರ್ಬೋದು, ಆ ಥರದ್ದು ಯಾವುದು ತೆಂಗಿನ ಹಾಲು ಇರ್ಬೋದು, ಆ ಥರ ಬೇರೆ ಆಲ್ಟರ್ನೇಟಿವ್ ಹಾಲು ಉಪಯೋಗಿಸೋದು ಒಳ್ಳೆಯದು ಯಾರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದೆ ಅಂಥವ್ರು. ಸೊ ಹಾಗಾಗಿ ಯಾರಿಗೆ ಹಾಲು ಒಂದು ಆಗಲ್ವೋ ಅಂಥವ್ರು ಕೂಡ ಹಾಲನ್ನ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ಗೆಳೆಯರೆ, ಈ 5 ವೈಟ್ ಪಾಯ್ಸನ್ಸ್ನ ಹೇಳಿದೆ ನಾನು. ಸೊ ಹಾಗೆ ಗೊತ್ತಿದ್ದು ನಾವು ಪಾಯ್ಸನ್ಸ್ ಯಾಕೆ ಕನ್ಸ್ಯೂಮ್ ಮಾಡೋಕೆ ಯೋಚನೆ ಮಾಡಿ ಅಲ್ವಾ? ನಮ್ಗೆ ಗೊತ್ತಿದೆ ತಪ್ಪು ಅಂತ ಯಾಕೆ ಮಾಡೋಣ? ನಾವಾಗಿ ದುಡ್ಡು ಕೊಟ್ಬಿಟ್ಟು ಕಾಯಿಲೆ ಕೊಂಡ್ಕೊಂಡಾಗ್ಲಿಕ್ಕೆ. ಹಾಗಾಗಿ ಈ 5 ಪಾಯ್ಸನ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ಎಕ್ಸ್ಪೆಷಲಿ ಡಯಾಬಿಟೀಸ್ ಇರೋರು, ಓವರ್ ವೆಯ್ಟ್ ಇರುವಂಥವ್ರು, ಇಂಥವರೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದಷ್ಟು ಭಾಳ ಒಳ್ಳೆಯದು. ಹೈಪರ್ ಟೆನ್ಷನ್, BP ಇರೋರು, ಇಂಥವರೆಲ್ಲ ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ಸಿಂಪಲ್, ಇದಕ್ಕೆ ನಿಮ್ಮ ದುಡ್ಡು ಖರ್ಚಾಗಲ್ಲ, ಡಾಕ್ಟ್ರಿಗೆ ಹೋಗಿ ತೋರಿಸ್ಬೇಕಂತಿಲ್ಲ, ನಿಮ್ಮ ಮನೆಯಲ್ಲೇ ಅಲ್ವಾ, ಮನೆಯಲ್ಲೇ ಮೊಸರನ್ನ ಅಡುಗೆ ಮಾಡುವಾಗ, ಮೊಸರು ಊಟ ಮಾಡುವಾಗ ಸ್ವಲ್ಪ ಸಾಲ್ಟ್ ಹಾಕೋದು ಅವಾಯ್ಡ್ ಮಾಡ್ಕೊಳ್ಳಿ. ಉಪ್ಪಿನಕಾಯಿ ಸ್ವಲ್ಪ ಕಡಿಮೆ ಮಾಡಿ, ಯಾವುದಾದ್ರೂ ಉಪ್ಪಿನಾಂಶ ಇರುತ್ತೆ ಅಂಥ ಫುಡ್ನ ಅವಾಯ್ಡ್ ಮಾಡಿ. ಸೊ ಇಷ್ಟು ಸಿಂಪಲ್ ಮೆಥಡ್ಸ್ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಕಾಯಿಲೆ ಕಸಗಳನ್ನು ನೀವು ಅವಾಯ್ಡ್ ಮಾಡ್ಬೋದು. ನಿಮ್ಗೆ ಗೊತ್ತೇ, ಡಯಾಬಿಟಿಸ್, ಹೈಪರ್ ಟೆನ್ಷನ್ ಮೇಜರ್ ಕಾಯಿಲೆಗಳು ಈಗಿನ ಕಾಲದಲ್ಲಿ, ಅದರಲ್ಲಿ ಆಗುವಂಥ ಕಾಂಪ್ಲಿಕೇಶನ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿಯ 5 ಪಾಯ್ಸನ್ಸ್ನ ನೀವು ಒಬ್ಬರೇ ಅವಾಯ್ಡ್ ಮಾಡೋದು ಬೇಡ. ನಿಮ್ಮ ಫ್ಯಾಮಿಲಿ, ನಿಮ್ಮ ಮನೇಲಿ ನಿಮ್ಮ ತಾಯಿ ಇರ್ತಾರೆ, ನಿಮ್ಮ ಅಜ್ಜಿ ಇರ್ತಾರೆ, ನಿಮ್ಮ ಓರ್ಗತ್ತಿರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ದಯವಿಟ್ಟು ವಿಡಿಯೋನವ್ರಿಗೆಲ್ಲ ಫಾರ್ವರ್ಡ್ ಮಾಡಿ, ಅವ್ರ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ, ಈ ವಿಷಯ ತಿಳ್ಕೊಳ್ಳಿ. ಆದಷ್ಟು ಈ 5 ಪಾಯ್ಸನ್ಸ್ನ ಆದಷ್ಟು ಅವಾಯ್ಡ್ ಮಾಡೋಣಂತೆ. ಲೆಟ್ ಅಸ್ ಬಿ ಹೆಲ್ತಿ. ಆಲ್ ದ ಬೆಸ್ಟ್.